ತುರುವೇಕೆರೆ ತಹಶೀಲ್ದಾರ್ ಅವರು ಕಾನೂನುಗಳನ್ನು ಉಲ್ಲಂಘಿಸಿ ರೈತರ ಮೇಲೆ ದೌರ್ಜನ್ಯವೆಸಗಿ ರೈತರಿಗೆ ನಷ್ಟವನ್ನುಂಟು ಮಾಡುತ್ತಾ ಇದ್ದಾರೆ. ರೈತ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ತಹಶೀಲ್ದಾರ್ ಅವರನ್ನ ಕೂಡಲೇ ಅಮಾನತುಗೊಳಿಸಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಧನಂಜಯ ರಾಧ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಮಾತನಾಡಿದ ಅವರು, ತಹಶೀಲ್ದಾರ್ ಅವರು ಪೊಲೀಸ್ ರಕ್ಷಣೆಯೊಂದಿಗೆ ಕೋಳಪಟ್ಟ ಗ್ರಾಮದ ಸರ್ವೆ ನಂಬರ್ 55ರಲ್ಲಿ ಬೆಳೆಸಿರುವ ಸುಮಾರು 50 ತೆಂಗಿನ ಸಸಿಗಳನ್ನು ಕೀಳಿಸಿದ್ದಾರೆ. ಜಮೀನಿನ ಮಾಲೀಕರಿಗೆ ಯಾವುದೇ ತಿಳುವಳಿಕೆ ನೋಟಿಸ್ಗಳನ್ನು ಕೊಟ್ಟಿಲ್ಲ. ಜಮೀನಿನಲ್ಲಿ ಮೇವು ಮೇಯುತ್ತಾ ಇದ್ದಂತಹ ಹಸುವನ್ನ ಜೆಸಿಬಿಯಿಂದ ಗುದ್ದಿಸಿ ವಿಕೃತಿ ಮೆರೆದಿದ್ದಾರೆ. ತಹಶೀಲ್ದಾರ್ ಅವರು ಕಾನೂನುಗಳನ್ನು ಉಲ್ಲಂಘಿಸಿ ರೈತರ ಮೇಲೆ ದೌರ್ಜನ್ಯವನ್ನೆಸಗಿ ರೈತರಿಗೆ ನಷ್ಟ ಉಂಟು ಮಾಡಿದ್ದಾರೆ ಅಂತ ಆರೋಪಿಸಿ ರೈತ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ತಹಶೀಲ್ದಾರ್ ಅವರನ್ನ ಕೆಲಸದಿಂದ ಅಮಾನತುಗೊಳಿಸಿ, ಹಾಗೆಯೇ ಶ್ರೀ ರಾಜು ಗೌಡ, ಲೇಟ್ ಕೆಂಪೇಗೌಡ ಇವರಿಗೆ ಕಲ್ಲು ಗಣಿಗಾರಿಕೆ ನಡೆಸೋದಕ್ಕೆ ನೀಡುವ ಪ್ರದೇಶವು ಗಣಿಗಾರಿಕೆ ಮಾಡಲು ಸೂಕ್ತ ಪ್ರದೇಶವಾಗಿಲ್ಲ. ಗಣಿಗಾರಿಕೆಗೆ ಪ್ರಾರಂಭಿಸಲಾಗಿ ಅಲ್ಲಿ ಪರಿಸರ ಸಂಪೂರ್ಣ ಹಾಳಾಗಿರುತ್ತೆ. ಕಲುಷಿತ ನೀರು ಕುಡಿದ ಜಾನುವಾರುಗಳ ಆರೋಗ್ಯ ಕೆಟ್ಟಿದೆ ಅಂತ ತಿಳಿಸಿದ್ರು. ಇನ್ನು ಈ ಪ್ರದೇಶದಲ್ಲಿ ಉಂಟಾಗುವ ಸಿಡಿಮದ್ದಿನ ಶಬ್ದದಿಂದ ಪಶು ಪಕ್ಷಿಗಳು ಪರಿಸರವನ್ನ ತೊರೆದಿವೆ. ರಮೇಶ್ ಎಂಬುವವರ ಸುಮಾರು 70,000 ಬೆಲೆ ಬಾಳುವ ಹಸು ಹೃದಯಾಘಾತದಿಂದ ಸಾವನ್ನಪ್ಪಿದ್ದು, ಅದನ್ನೇ ನಂಬಿ ಜೀವನ ನಡೆಸ್ತಾ ಇದ್ದಂತಹ ರೈತನ ಬದುಕು ಬೀದಿಗೆ ಬಿದ್ದಿದೆ. ಇಲ್ಲಿ ಗಣಿಗಾರಿಕೆಗೆ ಬೇಕಾದ ಎಲ್ಲ ಯಂತ್ರೋಪಕರಣಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ತಾ ಆಗಾಗ್ಗೆ ಬಳಸುವ ಸಿಡಿಮದ್ದುಗಳಿಂದ ಹಸುಗಳಿಗೆ ಗರ್ಭಪಾತವಾಗ್ತಾ ಇದೆ. ಗ್ರಾಮಸ್ಥರು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದರೆ ಅಮಾಯಕರ ಮೇಲೆ ತಮ್ಮ ಸಿಬ್ಬಂದಿಯಿಂದ ಬೆದರಿಸಿ, ಹೆದರಿಸಿ ಪೊಲೀಸ್ ಇಲಾಖೆಗೆ ದೂರು ನೀಡಿ ಮೊಕದ್ದಮೆಗಳನ್ನು ದಾಖಲಿಸುವಂತೆ ಮಾಡಿ ನಿರಂತರವಾಗಿ ನ್ಯಾಯಾಲಯಗಳಿಗೆ ಹೋಗುವಂತೆ ಮಾಡಿ ಗ್ರಾಮಸ್ಥರ ನೆಮ್ಮದಿ ಜೀವನವನ್ನು ಹಾಳು ಮಾಡ್ತಾ ಇದ್ದು, ಗಣಿಗಾರಿಕೆ ನಡೆಸ್ತಾ ಇರುವಂತಹ ಮಾಲೀಕರು ಅಕ್ರಮ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡುತ್ತಾ ನಿರಂತರವಾಗಿ ಜನರಿಗೆ ತೊಂದರೆಯನ್ನ ನೀಡುತ್ತಾ ಇರೋದ್ರಿಂದ ಗಣಿಗಾರಿಕೆಯನ್ನ ಸ್ಥಗಿತಗೊಳಿಸಿ ಯಂತ್ರಗಳನ್ನ ತೆರವುಗೊಳಿಸಬೇಕು ಅಂತ ನಾವು ಸರ್ಕಾರವನ್ನ ಒತ್ತಾಯಿಸುತ್ತೇವೆ ಎಂದರು. ಇನ್ನು ರೈತ ಸಂಘದ ತಾಲೂಕು ಅಧ್ಯಕ್ಷ ತಾಳಕೆರೆ ನಾಗೇಂದ್ರ ಮಾತನಾಡಿ, ರೈತರ ಜಮೀನಿನಲ್ಲಿರುವ ತೆಂಗಿನ ಸಸಿಗಳನ್ನು ಕೀಳಿಸಿರುವ ತಹಶೀಲ್ದಾರ್ ಅವರನ್ನ ಅಮಾನತುಗೊಳಿಸಬೇಕು. ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸಲು ನೀಡಿರುವ ಗುತ್ತಿಗೆಯನ್ನ ರದ್ದು ಮಾಡಿ ಯಂತ್ರಗಳನ್ನು ತೆರವುಗೊಳಿಸಬೇಕು. ರೈತರಿಗೆ ತೆಂಗಿನ ಸಸಿಗಳನ್ನು ಕೀಳಿಸಿ ಉಂಟು ಮಾಡಿರುವಂತಹ ನಷ್ಟವನ್ನು ತುಂಬಿಕೊಡಬೇಕು. ಜೆಸಿಬಿಯಿಂದ ಹಸುವನ್ನ ಗುದ್ದಿಸಿದ್ರಿಂದ ಉಂಟಾಗಿರುವ ನಷ್ಟವನ್ನು ತುಂಬಿಕೊಡಬೇಕು. ರೈತರ ಮೇಲೆ ಹಾಕಿರುವ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳದಿದ್ದರೆ ರೈತ ಸಂಘವು ಉಗ್ರ ಹೋರಾಟ ಕೈಗೊಳ್ಳಲಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಕಾರ್ಯದರ್ಶಿ ವಿಜಯಕುಮಾರ್, ಉಪಾಧ್ಯಕ್ಷ ಗಂಗಾಧರಯ್ಯ, ಚಿನಾಹಳ್ಳಿ ತಾಲೂಕು ಅಧ್ಯಕ್ಷ ಕಿರಣ್, ಹೋಬಳಿ ಅಧ್ಯಕ್ಷ ಉಮೇಶ್, ರೈತರಾದ ಶಶಿಧರ್, ಭಾಗ್ಯಮ್ಮ, ಗೌರಮ್ಮ, ಕಲ್ಲೇಶ್, ಹನುಮಂತರಾಯಪ್ಪ, ಶಿರಾ ಸೇರಿದಂತೆ ರೈತರು, ಮಹಿಳೆಯರು ಹಾಗೂ ಗಣಿ ಸಂತ್ರಸ್ತರು ಜೊತೆಯಲ್ಲಿದ್ದರು. ಏನು ಈಗ ಗಣಿಗಾರಿಕೆಯಿಂದ ಅಲ್ಲಿ ರೈತರಿಗೆ ಅನ್ಯಾಯ ಆಗಿದೆ. ತಹಸೀಲ್ದಾರ್ ಮಾಡಿರೋದು ಏಕಾಏಕಿ ಕಾನೂನು ಬಾಹಿರ ಚಟುವಟಿಕೆ. ಅದರಿಂದ ತಹಸೀಲ್ದಾರಿಗೆ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಈ ಕೂಡಲೇ ವರದಿನ ರಿಪೋರ್ಟ್ ಅನ್ನ ಮಾಡ್ತೀನಿ ಅಂತೇಳಿ ಮಾನ್ಯ ಶಾಸಕರು ಹೇಳಿದ್ದಾರೆ. ಅದನ್ನ ಅವ್ರ ಹೇಳಿಕೆಯನ್ನ ಗೌರವಿಸಿ ನಾವು ಈ ಕೂಡಲೇ ಅದು ಕಾರ್ಯರೂಪಕ್ಕೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಶಾಸಕರಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಗೋಳಘಟ್ಟ ಏನು ಮಾಲಿಂಗಪ್ಪನವರ ಸರ್ವೆ ನಂಬರ್ 55ರಲ್ಲಿ ಏನು 50ರಿಂದ 60 ತೆಂಗಿನ ಸಸಿನ ಕಿತ್ತಾಕಿ ತಹಸೀಲ್ದಾರರು ದೌರ್ಜನ್ಯ ಎಸಗಿರ ಅಂತ ಒಬ್ಬ ಅಧಿಕಾರಿ, ಆ ಅಧಿಕಾರಿ ವಿರುದ್ಧ ನಾವಿಲ್ಲಿ ಹೋರಾಟ ಮಾಡ್ತಿದ್ದೀವಿ. ನಾವು ಮಾಡ್ತಾ ಇರೋದು ಅಧಿಕಾರಿಯ ವಿರುದ್ಧ. ಅವರ ಈ ರೈತ ವಿರೋಧಿ ಧೋರಣೆ ಏನು. ಇವತ್ತು ಯಾವುದೇ ಒಂದು ನೋಟಿಸ್ ಇಲ್ಲ. 30ನೇ ತಾರೀಕು ಟ್ರಾನ್ಸ್ಫರ್ ಆರ್ಡರ್ ಬಂದಿರುತ್ತೆ, 31ನೇ ತಾರೀಕು ಟ್ರಾನ್ಸ್ಫರ್ ಆರ್ಡರ್ ಇಶ್ಯೂ ಮಾಡಿದ್ದೀರಾ. 1ನೇ ತಾರೀಕು ಬೆಳಗ್ಗೆ ಹೋಗಿ ನೀವು ತೆಂಗಿನ ಸಸಿ ಕೀಳಕ್ಕೆ ಸ್ವಾಮಿ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಸರಿ, ತೆಂಗಿನ ಸಸಿ ಕೀಳಿಸ್ಕೊಡಿ ಅಂತ ಯಾರು ನಿಮ್ಗೆ ಅರ್ಜಿ ಹಾಕಿದ್ದಾರೆ? ಯಾರು ಹೋಗಿ ಏನಕ್ಕೆ ಕಿತ್ತಿದ್ದೀರಾ? ನೀವು ಮಾಡಿರೋಂಥದ್ದು ಖಂಡನೀಯ. ಯಾವುದೇ ಒಬ್ಬ ರೈತ ಸಹಿಸುವಂಥದ್ದಲ್ಲ ಇದು. ಈ ವಿರೋಧದ ನಡುವೆ ನೀವು ಹೋಗಿ ಕಿತ್ತಿದ್ದೀರಾ ಅಂದ್ರೆ ಅಲ್ಲಿ ನಿಮ್ಗೆ ಯಾವುದೋ ಪ್ರಾಫಿಟ್ ಹೋಗಿ ಕಿತ್ತಿದ್ದೀರಾ. ನೀವು ಅವರನ್ನ ಲಂಚ ತಾಂಡಿದ್ದೀರಾ ಅಥವಾ ಹಣ ತಾಂಡಿ ಕೆಲಸ ಮಾಡಿದ್ದೀರಾ ಅಂತ ನಾವು ದೂರ್ತಾ ಇದ್ದೀವಿ. ಮಾನ್ಯ AC ಅವರು ಬಂದು 2ನೇ ತಾರೀಕು ಹೇಳಿರೋ ಅದೇನಾರ ಮಾಲಿಂಗಪ್ಪನಿಗೆ ಸೇರಿದ್ದೇ ಆಗಿದ್ರೆ ಆ ಭೂಮಿ ನೀವು ತೆಂಗಿನ ಸಸಿ ಕಿತ್ತಿರೋದು ನಿಮ್ಮ ದುಡ್ಡಲ್ಲೇ ನೀವು ಖರ್ಚು ಮಾಡಿ ಆ ಗಿಡ ನಡೆಸ್ಕೊಡ್ಬೇಕು ಅಂತ ಹೇಳಿದ್ರು. ನಿನ್ನೆ ಬಂದಂತ ತಹಸೀಲ್ದಾರರು ಬರೀ 65ರ ಬಾರ್ಡರ್ ತೋರಿಸಿ 165ರ ಗಡಿ ತೋರಿಸಿ ಆಚೆ ಬಂದಿರ್ತೀರಾ. ಊಹಾಪೋಹ ಹೇಳ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಿದ್ದೀರಾ. ದಯವಿಟ್ಟು ನೀವೆಲ್ಲಿದ್ರು ಕರೆಸ್ತೀವಿ ಸ್ವಾಮಿ ತಹಸೀಲ್ದಾರ್ರೆ, ನೀವೆಲ್ಲಿದ್ರು ನಾವು ಕರ್ಸ್ಕೊಳಕ್ ಗೊತ್ತಾಯ್ತು ಕರೆಸ್ತೀವಿ. ದಯವಿಟ್ಟು ಆ ರೈತನ ತೆಂಗಿನ ಸಸಿ ನಡೆಸ್ಕೊಡಿ. ಫಸ್ಟ್ ನಿಮ್ಮ ಖರ್ಚಲ್ಲಿ ನೀವೇನೇನು ತಪ್ಪು ಮಾಡಿದಿರಾ ಆ ತಪ್ಪನ್ನ ತಿದ್ಕೋಬೇಕು ಅಂದ್ರೆ ಆ ರೈತನಿಗೆ ತೆಂಗಿನ ಗಿಡಗಳು ನಡೆಸ್ಕೊಡ್ಬೇಕು. ಯಾವುದೇ ಕಾರಣಕ್ಕೆ ಹೋರಾಟ ಬೇರೆ ಅಂತ ತಲುಪುತ್ತೆ. ಮಾನ್ಯ ಜಿಲ್ಲಾಧಿಕಾರಿಗಳು
ಇದಕ್ಕೆ ಸ್ಪಂದಿಸಬೇಕು. ಜಿಲ್ಲಾಧಿಕಾರಿಗಳು ಬಂದಿಲ್ಲಿ ಸ್ಥಳ ಪರಿಶೀಲನೆ ಮಾಡಲಿ, ಅವ್ರಿಗೆ ಗೊತ್ತಾಗುತ್ತೆ ಸತ್ಯಾಂಶ ಏನು ಅಂತ. ದಯವಿಟ್ಟು ಜಿಲ್ಲಾಧಿಕಾರಿಗಳು 6ನೇ ದಿನ ಆದರೂ ಇಲ್ಲಿ ಬರದೇ ಇರೋದು ಖಂಡನೀಯ. ದಯವಿಟ್ಟು ಅವ್ರಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಆ ರೈತನಿಗೆ 65ನೇ ಸರ್ವೆ ನಂಬರಿಗೆ ಹೊಂದಿಕೊಂಡಂತೆ 2 ಎಕರೆ ಗೆದ್ದಿರೋದವನು, ಅದು ಮಾಲಿಂಗಯ್ಯಂತೆ ಜಮೀನು. ಹಂಗಾಗಿ ಆ ಮಾಲಿಂಗಯ್ಯನ ಜಮೀನಲ್ಲಿ ಸೊಸಿ ಕೀಳಕ್ಕೆ ಯಾವ ಅಧಿಕಾರ ಯಾರಿಗೂ ಇಲ್ಲ. DC ಅವ್ರಿಗೂ ಇಲ್ಲ, AC ಅವ್ರಿಗೂ ಇಲ್ಲ, ತಹಸೀಲ್ದಾರ್ಗೂ ಇಲ್ಲ. ಆ ತೆಂಗಿನ ಗಿಡಗಳನ್ನ ನಾವು ನಡೆಸ್ತೀವಿ. ಅದೇನು ದಬ್ಬಾಕಿರ ನಿಮ್ಮ ಕಾನೂನು ಏನೈತೆ ದಬ್ಬಾಕೇಳಿ ನಾವು ಗಿಡ ನಡೆಸ್ತೀವಿ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀವಿ.